ಎಮ್ ಜಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ನಿಮಗೆಲ್ಲ ಸುಸ್ವಾಗತ. ನಾವು ಇವತ್ತು ಪ್ರಬಂಧ ರಚನೆ, ಅದು ಪರಿಸರ ಮಾಲಿನ್ಯದ ಬಗ್ಗೆ ನಾವು ಪ್ರಬಂಧವನ್ನು ಬರೆಯೋಣ. ಅಂದರೆ ನಿಮಗೆ ಪ್ರಬಂಧ ಬರೆಯೋದಕ್ಕೆ ಶಿಕ್ಷಕರು ಹೇಳಿದಾಗ ನೀವು ನಿಮ್ಮ ಓನಾಗಿ ಪ್ರಬಂಧನ ಬರೀಬೇಕು. ಸ್ವಲ್ಪ ಹಿಂಟ್ಸ್ ಇಟ್ಕೊಂಡು ನೀವು ಓನಾಗಿ ಅದನ್ನು ಏನು ಮಾಡಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಪ್ರಬಂಧ ಅಂದರೆ ನಾವು ಇಷ್ಟು ಸಹ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ತಲೆಯಲ್ಲಿ ಅಲ್ವಾ. ಅದಕ್ಕೋಸ್ಕರ ಒಂದು ಟಾಪಿಕ್ ಸಿಕ್ಕರೆ ಸಾಕು, ನೀವು ಅದರ ಬಗ್ಗೆ ಹೇಳ್ಕೊಂಡು ಬರಿಬಹುದು. ಮೊದಲನೇದಾಗಿ ನೋಡೋಣ. ಪರಿಸರವನ್ನು ಮಾಲಿನ್ಯ ಮಾಡುವುದರಿಂದ ದುಷ್ಪರಿಣಾಮಗಳು ಪ್ರಾಣಿಗಳ ಹಾಗೂ ಮನುಷ್ಯರ ಮೇಲೆ ಉಂಟಾಗುತ್ತವೆ. ಪರಿಸರವನ್ನು ಮನುಷ್ಯರ ನಾಶ ಮಾಡೋದು ಸಹ ಅದು ನಮಗೂ ಸಹ ಪ್ರಾಣಿಗಳಿಗೂ ಸಹ ಅದು ಹಾನಿಯನ್ನು ಉಂಟು ಮಾಡುತ್ತೆ. ಮಾಲಿನ್ಯಗಳಲ್ಲಿ 3 ವಿಧ ಇದೆ: ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಎಂದು ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಮನುಷ್ಯನಿಂದ ಪರಿಸರವು ನಾಶವಾಗುತ್ತದೆ ಹಾಗೂ ಮಲಿನವಾಗುತ್ತದೆ. ಪರಿಸರ ನಾಶ ಆಗ್ತಾ ಇರೋದೇ ಮನುಷ್ಯನಿಂದ, ಮತ್ತು ಮಲಿನ ಆಗ್ತಾ ಇರೋದು ಸಹ ಮನುಷ್ಯನಿಂದಲೇ. ನಂತರ ಪರಿಸರ ನಮಗೆ ಒಂದು ದಿವಸ ಮತ್ತೆ ರಿಟರ್ನ್ ಕೊಡುತ್ತೆ. ನಾವೇನು ಅದಕ್ಕೆ ಮಾಡಿರ್ತೀವೋ ಅದು ರಿಟರ್ನ್ ನಾವು ತೊಗೊಳ್ತಾ ಇದ್ದೀವಿ, ಆಲ್ರೆಡಿ ತೊಗೊಳ್ತಾ ಇದ್ದೀವಿ. ಶುದ್ಧ ಗಾಳಿ ಇಲ್ಲದೆ ನಾವು ಮನುಷ್ಯರು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ಇವಾಗೇ ಗೊತ್ತಾಗ್ತಾ ಇದೆ ನಮಗೆ. ನೋಡಿ, ವಾಹನಗಳಿಂದ ಬರುವ ಹೊಗೆಯಿಂದ ಹಾಗೂ ಕಾರ್ಖಾನೆಯಿಂದ ಬರುವ ಹೊಗೆಯಿಂದ ಅಲ್ವಾ, ವಾಹನಗಳಿಂದ ಬರೋ ಹೊಗೆ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರೀಸಿಂದ ವಾಹನಗಳಿಂದ ಬರುವ ಹೊಗೆ ಆಗಿರ್ಬೋದು, ಕಾರ್ಖಾನೆಯಿಂದ ಬರುವ ಹೊಗೆಯಿಂದ ಆಗಿರ್ಬೋದು, ಒಲೆಯನ್ನು ಉರಿಸುವುದರಿಂದ ನಾವು ಒಲೆಯನ್ನು ಉರಿಸುವಾಗ ಏನು ಮಾಡ್ತೀವಿ, ಒಲೆಯಲ್ಲಿ ಪ್ಲಾಸ್ಟಿಕ್ ಪೇಪರ್ ಹಾಕ್ತೀವಿ, ಯಾವುದ್ಯಾವುದು ಬೇಕು ಎಲ್ಲ ಉರಿಸೋದ್ರಿಂದ ಅದರಿಂದ ಪ್ರೊಡ್ಯೂಸ್ ಆಗೋ ಒಂದು ಏನಿರುತ್ತೆ ವಾಸನೆ, ಅದು ನಮಗೆ ಹಾನಿಯನ್ನು ಉಂಟು ಮಾಡುತ್ತೆ, ಉಸಿರಾಟಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ. ಅದೇ ರೀತಿಯಾಗಿ ಪಟಾಕಿಗಳನ್ನು ಸಿಡಿಸುವುದರಿಂದ ಹೀಗೆ ನಾನಾ ರೀತಿಯಲ್ಲಿ ಪರಿಸರವನ್ನು ಮಾಲಿನ್ಯ ಮಾಡುತ್ತಿದ್ದಾನೆ. ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಸಹ ಮಾಡ್ತಾ ಇದ್ದಾನೆ. ಪಟಾಕಿ ಸಿಡಿಸೋದ್ರಿಂದ ಅದರಿಂದ ಹೊಗೆನೂ ಬರುತ್ತೆ, ಪ್ಲಸ್ ಅದರಿಂದ ಪಟಾಕಿ ಮುಖಕ್ಕೆ ಏನಾದರೂ ಸಿಡಿದ್ರೆ ಅಥವಾ ಕಣ್ಣಿಗೆ ಏನಾದರೂ ಬಿದ್ದರೆ ಪರ್ಮನೆಂಟಾಗಿ ನಾವು ಕುರುಡರಾಗಬೇಕಾಗುತ್ತೆ. ಅದು ಒಂದು. ಅಶುದ್ಧ ಹೊಗೆಯಿಂದ ಮನುಷ್ಯರಲ್ಲಿ ವಿವಿಧ ರೀತಿಯ ಕಾಯಿಲೆಗಳು ಉಂಟಾಗುತ್ತವೆ ಹಾಗೂ ಅವನಿಗೆ ಉಸಿರಾಡಲು ತೊಂದರೆಯಾಗುತ್ತದೆ ಅಲ್ವಾ. ಅಶುದ್ಧ ಗಾಳಿಯಿಂದ ನಮಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಉಸಿರಾಟಕ್ಕೆ ತೊಂದರೆ ಆದರೆ ನಮಗೆ ವಿವಿಧ ರೀತಿಯ ಕಾಯಿಲೆಗಳು ಬರುತ್ತೆ. ಅದೇ ರೀತಿಯಾಗಿ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್, ಉಸಿರಾಟದ ತೊಂದರೆ ಏನಿದೆ ಅದು ತೊಂದರೆ ಬರುತ್ತೆ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, BP ಬರುತ್ತೆ, ಎಲ್ಲ. ಅಂದರೆ ಗಾಳಿಯಿಂದ ನಾವು ಉಸಿರಾಡೋ ಗಾಳಿಯಿಂದ ನಮಗೆ ಇದೆಲ್ಲ ಆಗುತ್ತೆ. ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಮರಗಿಡಗಳನ್ನು ಕಡಿಯುತ್ತಿದ್ದಾನೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ವಾಸವಿಲ್ಲದಂತೆ ಮಾಡುತ್ತಿದ್ದಾನೆ. ಒಂದು ಮನುಷ್ಯ ಇದೆಲ್ಲ ಮಾಡ್ತಾ ಇರೋದು ದುಡ್ಡಿಗೋಸ್ಕರ. ಬಟ್ ಫ್ಯೂಚರಲ್ಲಿ ನಾವು ದುಡ್ಡನ್ನು ಕೊಟ್ಬಿಟ್ಟು ಒಂದು ಆಮ್ಲಜನಕ, ಒಂದು ಶುದ್ಧವಾದ ಒಂದು ಗಾಳಿಯನ್ನು ನಾವು ಕುಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ನೀನು ಎಷ್ಟು ದುಡ್ಡಿದ್ರೂ ನಾವು ಶುದ್ಧವಾದ ಗಾಳಿನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ ಮಾರ್ಕೆಟಲ್ಲಿ. ಸೊ ಅಂದ್ರೂ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ತನ್ನ ಸ್ವಾರ್ಥಕ್ಕಾಗಿ ಗಿಡಗಳನ್ನು ಕಡಿತಾ ಇದ್ದಾನೆ ಮತ್ತು ಅವನು ಹೊಗೆಯನ್ನು ಉಂಟು ಮಾಡುತ್ತಾ ಇದ್ದಾನೆ. ಇದರಿಂದ ಪ್ರಾಣಿ ಪಕ್ಷಿಗಳ ಸಂಖ್ಯೆಯು ಸಹ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಹಾಗೂ ಮರಗಳನ್ನು ಕಡಿಯುವುದರಿಂದ ನಮಗೆ ಬೇಕಾದ ಆಮ್ಲಜನಕವೂ ಸಹ ಕಡಿಮೆಯಾಗುತ್ತಿದೆ. ಮರಗಳನ್ನು ಕಡಿಯೋದ್ರಿಂದ ಏನಾಗುತ್ತೆ, ಪ್ರಾಣಿ ಪಕ್ಷಿಗಳು ಅದ್ರ ಮೇಲೆ ಗೂಡು ಕಟ್ಟಿರುತ್ತೆ. ಸೊ ಮರ ಕಡಿಯೋದ್ರಿಂದ ಅವುಗಳ ಗೂಡು ನಾಶ ಆಗುತ್ತೆ ಅಲ್ವಾ. ನೆಕ್ಸ್ಟು ಅದು ಇನ್ನೊಂದು ಗೂಡು ಕಟ್ಟಿ ವಾಸ ಮಾಡಬೇಕು ಅಂದರೆ ಸೊ ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರಾಣಿಗಳಿಗೂ ಸಹ ಮನೆ ಇಲ್ಲದಂತೆ ಮಾಡಿದ್ದಾನೆ. ಅಂದರೆ ನಾವೇ ಮನುಷ್ಯರು ಇನ್ಯಾರಿದೆ, ನಾವೇ ಬರ್ಕೊಂಡು ನಾವೇ ಹೇಳ್ತೀವಿ, ಏನು ಮಾಡೋಣ, ಪರಿಸ್ಥಿತಿ ಹಾಗಿದೆ ಆಯಿತಾ. ಮರಗಳನ್ನು ಕಡಿಯುವುದರಿಂದ ಭೂಮಿಯ ಮೇಲಿನ ನೀರಿನ ಶೇಖರಣೆಯು ಸಹ ಕಡಿಮೆಯಾಗುತ್ತದೆ. ಮರ ಕಡಿಯೋದ್ರಿಂದ ಏನಾಗುತ್ತೆ, ಮರದ ಒಂದು ಬೇರು ಏನು ಮಾಡುತ್ತೆ, ಅದು ಮಣ್ಣನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಇದೆ. ಮಣ್ಣನ್ನು ಹಿಡಿದಿಟ್ಕೊಳ್ಳೋದ್ರಿಂದ ನೀರು ಸಹ ಮಣ್ಣಲ್ಲಿ ಸೇರಿ ಅದನ್ನು ಹಿಡ್ಕೊಳ್ಳುತ್ತೆ ಅಲ್ವಾ. ಆದರೆ ಇವಾಗ ಗಿಡನೇ ಇಲ್ಲ, ಬೇರುಗಳೇ ಇಲ್ಲ ಅಂದರೆ ಏನಾಗುತ್ತೆ, ನೀರು ಸರಾಗವಾಗಿ ಹೋಗಿ
ಭೂಮಿ ಒಳಗಡೆ ಶೇಖರಣೆ ಆಗಲ್ಲ. ಅದು ಎಲ್ಲಿ ಶೇಖರಣೆ ಆಗುತ್ತೆ? ಅದು ಹೋಗಿ ಸಮುದ್ರದ ನೀರಿನಲ್ಲಿ ಶೇಖರಣೆ ಆಗೋದ್ರಿಂದ ಸಮುದ್ರದ ನೀರು ನಾವು ಏನು ಕುಡಿಯೋಕ್ಕೆ ಉಪಯೋಗ ಇಲ್ಲ ಅದು. ಸೊ ಅದರಲ್ಲಿ ಹೋಗೋದ್ರಿಂದ ನಮಗೆ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ. ಇದರಿಂದ ಮುಂದಿನ ಪೀಳಿಗೆಗೆ ತುಂಬ ಸಂಕಷ್ಟ ಎದುರಿಸಬೇಕಾಗುತ್ತದೆ. ಇದರಿಂದ ಏನಾಗುತ್ತೆ, ನೆಕ್ಸ್ಟು ಫ್ಯೂಚರಲ್ಲಿ ಏನು ಇದ್ದಾರೆ ಮಕ್ಕಳು, ಅವ್ರಿಗೆ ತುಂಬ ನೀರಿನ ಕೊರತೆ ಉಂಟಾಗುತ್ತೆ. ಮತ್ತು ಓಝೋನ್ ಪದರ ನಾಶವಾಗುತ್ತಿರೋದ್ರಿಂದ ನಾವು ಹೆಚ್ಚು ಪಟಾಕಿ ಸಿಡಿಸೋದ್ರಿಂದ, ಹೆಚ್ಚು ನಾವು ಹೊಗೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಓಝೋನ್ ಪದರ ಸಹ ಅದು ನಾಶ ಆಗ್ತದೆ. ಓಝೋನ್ ಪದರ ನಾಶ ಆದರೆ ಅದರ ಪರಿಣಾಮಗಳು ತುಂಬ ಕೆಟ್ಟದಾಗಿರುತ್ತೆ. ಅದರಿಂದ ಬರೋ UV ಕಿರಣಗಳು ಏನಿದೆ ಅದು ನಮ್ಮ ಚರ್ಮದ ಮೇಲೆ ಬಿದ್ದರೆ ನಮಗೆ ಚರ್ಮ ರೋಗ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಇವಾಗಿಂದಲೇ ನಾವು ಒಂದು ಪ್ರೊಟೆಕ್ಷನ್ನ ಮಾಡ್ಕೊಂಡು ಬಂದರೆ ನಮ್ಮ ಒಂದು ಭೂಮಿ ಮೇಲೆ ಮುಂದಿನ ಪೀಳಿಗೆಗೆ ಅದು ಸಹಾಯ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಪರಿಸರವನ್ನು ಬಿಟ್ಟು ಮನುಷ್ಯನ ಬದುಕಲು ಆಗುವುದಿಲ್ಲ ಅಲ್ವಾ? ನಮಗೆ ಪರಿಸರ ಬೇಕು, ಪರಿಸರಕ್ಕೆ ನಾವು ಬೇಕು. ನಾವಿಲ್ಲದೇ ಇದ್ದರೂ ಪರಿಸರ ನಡೆಯುತ್ತೆ. ಆದ್ದರಿಂದ ಪ್ರಕೃತಿ, ಗಾಳಿ, ಮಳೆ, ನೀರು ಇವುಗಳು ಮನುಷ್ಯನಿಗೆ ಅತ್ಯಂತ ಅಮೂಲ್ಯವಾದ ಅಂಗಗಳಾಗಿವೆ. ನಮ್ಮ ದೇಹದ ಅಂಗ ಬಿಟ್ಟರೆ ನಮಗೆ ಪರಿಸರದಲ್ಲಿ ತುಂಬ ಅಗತ್ಯವಾದುದು ಗಾಳಿ, ಮಳೆ ಇಲ್ಲ. ಇವುಗಳು ಇರುವುದರಿಂದ ಮನುಷ್ಯನ ಜೀವನ ಅತ್ಯುತ್ತಮವಾಗಿದೆ ಹಾಗೂ ಆರೋಗ್ಯಪೂರ್ಣವಾಗಿದೆ. ಇವುಗಳು ಇರೋದ್ರಿಂದ ನಮ್ಮ ಜೀವನ ಅತ್ಯುತ್ತಮವಾಗಿದೆ ಹಾಗೂ ಆರೋಗ್ಯಪೂರ್ಣವಾಗಿದೆ. ನಾವು ಹೆಲ್ತಿಯಾಗಿದ್ದೀವಿ ಅಲ್ವಾ? ನಾವು ಸಹ ನಮ್ಮ ಶರೀರಕ್ಕೆ ಬೇಕಾದ ಪೋಷಣೆಯನ್ನು ಕೊಟ್ಕೊಂಡು, ಮನುಷ್ಯರು ಪ್ರಾಣಿಗಳನ್ನು ಹಾಗೂ ಪರಿಸರವನ್ನು ನಾಶ ಮಾಡದಂತೆ ನೋಡಿಕೊಳ್ಳುವುದು ಅವನ ಕರ್ತವ್ಯವಾಗಿದೆ. ಪರಿಸರ ನಾಶವಾಗದಂತೆ ನೋಡಿಕೊಳ್ಳುವುದು ಏನು? ನಮ್ಮ ಒಂದು ಕರ್ತವ್ಯ, ನಮ್ಮದು ರೆಸ್ಪಾನ್ಸಿಬಿಲಿಟಿ. ನಾವು ನಾಶ ಮಾಡಿದ್ರೆ ಮುಂದೆ ಫ್ಯೂಚರಲ್ಲಿ ನಮಗೆ ಅದು ಇದಾಗುತ್ತೆ ಅಲ್ವಾ? ಉಸಿರಾಟ ತೊಂದರೆ ಆಗುತ್ತೆ ಮತ್ತು ಬೇರೆ ಇದು ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಧನ್ಯವಾದಗಳು.